ಹೇಳ್ರಪ್ಪ. ಸಾರ್ವಜನಿಕರು ಇದನ್ನ ಗಮನಿಸಬೇಕು. ಯಾವಾಗ ಈ ಸುಜಾತಾ ಭಟ್, ಅನನ್ಯ ಭಟ್ ಪ್ರಕರಣ ಮತ್ತೆ ಈ ಚಿನ್ನಯ್ಯನ ಬಾಂಬ್ಗಳೆಲ್ಲ ಯಾವ್ದೆಲ್ಲ ಫ್ಲಾಪ್ ಆದ್ವೋ ತಕ್ಷಣದಲ್ಲಿ ವಾಪಸ್ ಇವಾಗ ಸೌಜನ್ಯ ಪ್ರಕರಣ ಕೊಟ್ಟಿದ್ದಾರೆ ಇವರೆಲ್ಲರೂ. ಇವರಿಗೆ ನಿಮ್ಮ ಉದ್ದೇಶ ಸೌಜನ್ಯ ನ್ಯಾಯ ಕೊಡಿಸೋದಲ್ವೇ ಅಲ್ಲ. ನಿಮ್ಮ ಉದ್ದೇಶ ಸೌಜನ್ಯ ನ್ಯಾಯ ಕೊಡಿಸೋದಲ್ವೇ ಅಲ್ಲ. ನಿಮ್ಮ ಉದ್ದೇಶ ಇರುವಂತದ್ದು ಧರ್ಮಸ್ಥಳವನ್ನ, ಧಾರ್ಮಿಕ ಸಂಸ್ಥೆಯನ್ನ ಡೆನಿಗ್ರೇಟ್ ಮಾಡಬೇಕು ಅನ್ನೋದಷ್ಟೇ ಉದ್ದೇಶ ಇರೋದು. ಅದರಲ್ಲಿ ನಂಬಿಕೆ ಹುಸಿ ಮಾಡಬೇಕು ಅನ್ನೋದಷ್ಟೇ ಇರೋದು. ಅದು ನಿಮ್ಮ ಅಭಿಪ್ರಾಯ. ನೀವು ಯಾವ್ದೋ ಒಂದು ಬುಕ್ ಕೊಡಿ, ಇದನ್ನ ಓದ್ಬಿಟ್ಟು ಇದೇ ತರ ನೀವು ನಡ್ಕೊಳ್ಳಿ ಅಂತ ಹೇಳಿ. ನಮಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮಗೆ ಅವಕಾಶ ಇದೆ, ನಮಗೆ ಪ್ರಶ್ನೆ ಕೇಳುವಂತ ಅಧಿಕಾರ ಇದೆ. ನಾನು ಹೇಳ್ದಂಗೆ ಕೇಳಬೇಕು. ಆಬ್ಜೆಕ್ಟ್ ಯಾರು ಮಾಡಿದ್ರು? ಇವರ ಉದ್ದೇಶ ಸೌಜನ್ಯಗಾಗ್ಲಿ ಅನನ್ಯ ಭಟ್ಗಾಗ್ಲಿ ಇನ್ನೊಬ್ರಿಗಾಗ್ಲಿ ನ್ಯಾಯ ಕೊಡಿಸೋದಲ್ವೇ ಅಲ್ಲ. ಅವ್ರು ಒಂದು ಸಾರ್ವಜನಿಕರೇ. ಆ ಸಾರ್ವಜನಿಕರಿಗೋಸ್ಕರ ನಾವು ಧ್ವನಿ ಎತ್ತಾ ಇದ್ವಿ. ಅದನ್ನು ತಪ್ಪು. ನೀವು ಇವಾಗ ಮಾತಾಡ್ತಾ ಇರೋದು ಸರಿ ಇಲ್ಲ ಅಂದ್ರೆ ಅದು ಅರ್ಥ ಇಲ್ಲ. ಸೌಜನ್ಯ ಪ್ರಕರಣ ರೀಓಪನ್ ಆಗಬೇಕು ಅಂದ್ರೆ ಇರುವ ಏಕೈಕ ಮಾರ್ಗ ಯಾವುದು ಅನ್ನೋದು ಗೊತ್ತಾ ತಮಗೆ? ನನಗೆ ನಿಜವಾಗ್ಲೂ ಇವತ್ತು ಆ ನಂಬಿಕೆ ಉಳಿದಿಲ್ಲ ಮೇಡಮ್. ಗೊತ್ತಿಲ್ವೋ ಅಷ್ಟೇ ಸರ್? ಗೊತ್ತಿಲ್ಲ. ನಾ ಹೈಕೋರ್ಟ್ ನಿಂದ ತೀರ್ಪು ಬಂದ ನಂತರದಲ್ಲಿ ಅಪೀಲ್ ಮಾಡುವ ಜವಾಬ್ದಾರಿ ಹಾಗೆ ಹಕ್ಕಿರೋದು ಕೇವಲ ಸೌಜನ್ಯ ಅವರ ಕುಟುಂಬಸ್ಥರಿಗೆ ಮಾತ್ರ, ಹೋರಾಟಗಾರರಿಗಲ್ಲ. ಸುಪ್ರೀಂ ಕೋರ್ಟ್ ನ ಕದ ತಟ್ಟುವ ಅವಕಾಶ ಇರೋದು ಕೇವಲ ಸೌಜನ್ಯ ಕುಟುಂಬಸ್ಥರಿಗೆ ಮಾತ್ರ. ಆದ್ರೆ 1 ವರ್ಷ ಆಯ್ತು, ಅವ್ರು ಇದುವರೆಗೂ ಸುಪ್ರೀಂ ಕೋರ್ಟ್ ಹೋಗಿಲ್ಲ. ಯಾಕೆ ಅಂತ ಪ್ರಶ್ನೆ ಕೇಳುವ ಅಧಿಕಾರ ನನಗಿಲ್ಲ. ತಿಳಿಸಿದೀನಿ ವಿಚಾರ, ಈ ಪ್ರಶ್ನೆ ಕೇಳಿ. ಈಗ SIT ರಚನೆ ಮಾಡಿದ್ದಾರೆ, ಸರ್ಕಾರದಿಂದ ನಡೀತಾ ಇದೆ. SIT ಇವಾಗ ರಿಪೋರ್ಟ್ ಕೊಟ್ಟಿದ್ಯಾ? ರಿಪೋರ್ಟ್ ಬಂದಿದೆ. SIT ರಿಪೋರ್ಟ್. SITಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧ ಸದ್ಯಕ್ಕಿಲ್ಲ. SIT ಇಲ್ಲ, ಸೌಜನ್ಯ ಪ್ರಕರಣ ಬಿಟ್ಟು SIT. ಏನ್ ಗೊತ್ತಿದೆ ಸರ್ ನಿಮ್ಗೆ? ಅರ್ಬನ್ ನಕ್ಸಲೈಟ್ ಅಂದ್ರೆ ಯಾರು? ನೀವ್ ಯಾರ ಮಾತನ್ನ ವೇದವಾಕ್ಯ ಅಂತ ಕೇಳ್ತಾ ಇದ್ದೀರೋ ನೋಡಿ, ಅದೇ ವ್ಯಕ್ತಿಗಳೇ ಅರ್ಬನ್ ನಕ್ಸಲೈಟ್. ನಾವು ಅರ್ಬನ್ ನಕ್ಸಲೈಟ್ ಅಂತ ಹೇಳ್ತಿದ್ದೀರಲ್ಲ, ಅವರು ಯಾರು? ಹೆಸರು ಹೇಳಿ ಸರ್. ಈ ಅಲ್ಲ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ. ಈ ಷಡ್ಯಂತ್ರದ ಮುಖವಾಡ ಹೊತ್ತಿರುವಂತ ಎಷ್ಟು ಜನ ನಿಮಗೆ ಕಾಣಿಸ್ತಾ ಇದ್ದಾರೋ, ಈ ಸ್ಕ್ರಿಪ್ಟ್ ಹಿಂದೆ ರಚನೆ ಮಾಡಿರೋರು ಯಾರ್ಯಾರಿದಾರೋ, ಇದಕ್ಕೆ ಫಂಡ್ ಕೊಟ್ಟಿರೋರು ಯಾರಿದಾರೋ, ಅವರೆಲ್ಲರೂ ಕೂಡ ಅರ್ಬನ್ ನಕ್ಸಲರುಗಳು. ಈ SITಗೆ CBI ಕೊಡಿ, ಗೊತ್ತಾಗುತ್ತೆ. ಹೆಸರು ಗೊತ್ತಿಲ್ಲ, ದಯವಿಟ್ಟು ಹೆಸರು ಹೇಳಿ. ಅಲ್ಲ, CBI ಕೊಡಿ, ಜನತೆ ತಿಳ್ಕೊತಾರೆ. CBI ಕೊಡಿ. ಬರ್ಲಿ. ಅರ್ಬನ್ ನಕ್ಸಲರ ಹೆಸರು, ಡೀಟೇಲು, ಫೋನ್ ನಂಬರು, ಅಡ್ರೆಸ್ ಎಲ್ಲ ನಿಮಗೆ ಸಿಗಬೇಕು ಅಂದ್ರೆ ಈ SIT ಇಂದ ತೆಗೆದು CBIಗೆ ತನಿಖೆ ಕೊಡಿ. ಯಾರಿ ಮುಖವಾಡ್ಗಳಿದ್ದಾರೆ, ಯಾರು ಫಂಡ್ ಕೊಟ್ಟಿದ್ದಾರೆ, ಯಾರು ಈ ಸ್ಕ್ರಿಪ್ಟ್ ರಚನೆ ಮಾಡಿದ್ದಾರೆ, ಚೆನ್ನೈಯಂಗೆ ಇನ್ನೊಬ್ಬರಿಗೆ ಹ್ಯಾಂಡ್ಲರ್ಸ್ ಯಾರು, ಇದೆಲ್ಲ ವಿಚಾರಗಳನ್ನ ತನಿಖೆ ಆಗುತ್ತೆ. ಇದಕ್ಕೆ ನಾನು ಅವ್ರಿಗೊಂದು ಸಲಹೆ ಕೊಡ್ತೀನಿ. ಈಗ ಮಟ್ಟಣ್ಣ, ತಿಮ್ಮಣ್ಣ ಮತ್ತು ಈ ಸಮೀರ್, ಇವ್ರು 3 ಜನರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಲಿ. ಆ ಸಮಿತಿ ತನಿಖೆ ಮಾಡಲಿ. ಆ ಸಮಿತಿ ಕೊಡೋ ವರದಿಯನ್ನು ಬಹುಶಃ ಇವ್ರು ಹೋಗ್ತಾರೆ. ಇದರಲ್ಲಿ ಎಷ್ಟು ಕ್ಲಿಯರ್ ಆಗಿ ಇವರು ಈ ಸ್ಕ್ರಿಪ್ಟನ್ನು ಬರೆದಿದ್ದಾರೆ ಅಂತ ನೋಡಿ. ಸೌಜನ್ಯಾಳ ಪ್ರಕರಣ ಜನರಿಗೆ ಮನಸ್ಸಿನಲ್ಲಿ ಇರೋದ್ರಿಂದ ಈ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಇವರು ಅನನ್ಯ ಭಟ್ಟನ್ನ ಸೃಷ್ಟಿ ಮಾಡ್ತಾರೆ. ಒಂದು ಹೆಣ್ಮಗು ಕತೆ ತರ್ತಾರೆ. ಒಂದು ಹೆಣ್ಮಗುಗೆ ರೇಪ್ ಆಯಿತು ಅನ್ನುವಂಥ ಒಂದು ಆರೋಪ ಮಾಡಿಸ್ತಾರೆ. ಒಂದು ಹೆಣ್ಮಗು ಬೇಡ, ಇನ್ನೂ ಉದ್ವಿಗ್ನ ಆಗಬೇಕು ಸಮಾಜದಲ್ಲಿ ಅಂತ ಹೇಳಿ 100 ಹೆಣ್ಮಕ್ಳಿಗೆ ಇದಾಯಿತು ಅಂತ ಕತೆ ಹೇಳ್ತಾರೆ. ಈ ಎಲ್ಲ ಪ್ರಕ್ರಿಯೆ ನೀವು ನೋಡ್ತಾ ಬಂದರೆ ವೆಲ್ ಸ್ಕ್ರಿಪ್ಟೆಡ್ ಡ್ರಾಮಾ ಇದು ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಒಬ್ಬರು ಭಾಳ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾತನಾಡಿದಾಗ ಅವ್ರು ಹೇಳಿದ್ರು, ಈ 16 ಕಡೆ ಏನು ಬಗೆದ್ರು, ಅಕಸ್ಮಾತ್ 1-2 ಕಡೆನೋ ಏನಾದರೂ ಯಾವುದಾದ್ರೂ ಹೆಣ್ಮಗುಗೆ ಸಂಬಂಧಪಟ್ಟಿರುವಂಥ ಒಂದು ಬೋನ್ ಸಿಕ್ಕಿದ್ರೆ, ಶವ ಸಿಕ್ಕಿದ್ರೆ ಇಷ್ಟೊತ್ತಿಗಾಗಲೇ ಧರ್ಮಸ್ಥಳವನ್ನು ಸರ್ಕಾರದ ಸುಪರ್ದಿಗೆ ತಗೊಂಡಿರ್ತಿದ್ರು ಅಂತ. ಇವ್ರ ಉದ್ದೇಶ ಇರುವಂಥದ್ದು ಸರ್ಕಾರದ ಕಂಟ್ರೋಲಿಗೆ ಧರ್ಮಸ್ಥಳ ತಗೊಳ್ಬೇಕು, ಧಾರ್ಮಿಕ ಹಿಂದೂ ಸಂಸ್ಥೆಗಳನ್ನು, ದೇವಸ್ಥಾನಗಳನ್ನು ಹಾಳು ಮಾಡಬೇಕು, ಅದನ್ನು ವೀಕ್ ಮಾಡಬೇಕು, ಜನಕ್ಕೆ ಅದ್ರ ಮೇಲೆ ಇರುವಂಥ ನಂಬಿಕೆಯನ್ನು ಹುಸಿಗೊಳಿಸಬೇಕು. ಇದು ಇವರ ಉದ್ದೇಶ. ನಮ್ದು 2 ನಿಮಿಷ ಕೇಳಿಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ. 20 ದಿವಸ ನಡೀತಾ ಇಲ್ಲ ನಿಮ್ಮ ಅಜೆಂಡಾ ಲೈವ್ ಟಿವಿಲಿ. ಪ್ರತಿ ದಿವಸ ಬಗದ್ರಲ್ಲ, ಬಗೀರಿ, ಅಲ್ಲಿ ಬಗೀರಿ, ಎಲ್ ಬಗೀರಿ, ಇನ್ನೊಂದ್ ಕಡೆ ಬಗೀರಿ, ದಿನ ಬಗದ್ರಲ್ಲ ಸರ್. ಹೌದು ಏನ್ ಸಿಕ್ತು? ಆದ್ರೆ ನೀವು ಪ್ರತಿ ಸಾರಿನೂ ಕೂಡ ಒಂದು ಮೆನ್ಷನ್ ಮಾಡ್ತೀರಿ ಪದನ, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಅರ್ಬನ್ ನಕ್ಸಲ್ ಅಂತ ಸುಮಾರು ಸರ್ ಇದೇ ವೇದಿಕೆ ಮೇಲೆ ಬಳಸಿದ್ರಿ. ಧರ್ಮಸ್ಥಳ ತನಿಖೆ ಧರ್ಮ ಅಧರ್ಮ ಅಂತ ಹೇಳಿ ಕೊಟ್ಟಿದಾರಲ್ಲ ಸರ್. ಯಾರು ಕೂಡ ಧರ್ಮ ವಿರೋಧಿಗಳಲ್ಲ. ನಾವು ಬಂದಿರ್ತಕ್ಕಂಥದ್ದು ಅಲ್ಲಿ ನಡೆಯುವಂತಹ ಸರಣಿ ಕೊಲೆಗಳನ್ನು ನಡೆದವಲ್ಲ, ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ಅದನ್ನ ನೀವು ಕೇಂದ್ರ ಸರ್ಕಾರದಿಂದ ಹೇಳಿಸ್ತೀರೋ ಅಥವಾ ಸ್ಟೇಟ್ ಸರ್ಕಾರದಿಂದ ಹೇಳಿಸ್ತೀರೋ ಗೊತ್ತಿಲ್ಲ.
ಆದ್ರೆ ಇವರು ಪಾರದರ್ಶಕವಾಗಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅನ್ನೋ ಕಾರಣಕ್ಕೆ SIT ಮಾಡಿದ್ದಾರೆ. ಆದ್ರೆ ನಿಮ್ ಪಕ್ಷದವರು ಅದನ್ನು ವಿರೋಧ ಮಾಡೋದಕ್ಕೆ ಅರ್ಥ ಈಗ 1.5 ನಿಮಿಷ ಸುದೀರ್ಘವಾಗಿ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ. ಅವ್ರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಬೇಕು. ಅವ್ರದ್ದು ಏನ್ ಪ್ರಶ್ನೆ ಅಂತಾನೆ ನನಗೆ ಅರ್ಥ ಆಗಿಲ್ಲ. ಮತ್ತದೇ SIT ವಿರೋಧ ಯಾಕೆ? ಕಿರ್ಚಾಡಿದ್ ಬಿಟ್ರೆ ಅವ್ರ ಪ್ರಶ್ನೆ ಏನು ಅಂತಾನೆ ಅರ್ಥ ಆಗಿಲ್ಲ. ಅವ್ರ ಪ್ರಶ್ನೆ ಅರ್ಥ ಆಗಿಲ್ಲ, ನಿಮಗೆ ಅರ್ಥ ಆಯ್ತಲ್ಲ? ಸಿಂಪಲ್ ಆಗಿ ಹೇಳಿ, ಅವ್ರು ಏನ್ ಪ್ರಶ್ನೆ ಕೇಳಿದ್ರು ಹೇಳಿ ಹೇಳಿ. ನಿಮಗೆ ಕೇಳಿಸಿಲ್ಲ? ಚಪ್ಪಾಳೆ ತಟ್ಟಿ, ಇವಾಗ ತಟ್ಟಿ ಚಪ್ಪಾಳೆ ಅಲ್ವಾ? ಸಮಾಧಾನ ಕೂತ್ಕೊಳ್ಳಿ. ಚಪ್ಪಾಳೆ ತಟ್ಟಿದ್ರಲ್ಲಪ್ಪ. ನಿಮಗೆ ಪ್ರಶ್ನೆ ಚಪ್ಪಾಳೆ ತಟ್ಟಿದ್ರಲ್ಲ. ಕೇಳಿಸಿಲ್ಲ ಅಲ್ವಾ? ಹೇಳಿ, ಪಕ್ಕದವ್ರಿಗೆ ಕೇಳಿ. ಕೇಳಿಸಿಲ್ಲ ಅಲ್ವಾ? ಹೇಳಿ. ಮಾಡಿಲ್ಲ ನಾನು ಆನ್ಸರ್ ಮಾಡ ಅವ್ರು ಕೇಳಿ ಕ್ವಶನ್ ಈ ನಿಜವಾದ ಹಿಂದೂ ರಕ್ಷಕರು ಬಿಜೆಪಿ ಅವರ ಅಥವಾ ಮುಸ್ಲಿಂ ಅವರ? ನೀವು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ನೀವು ಬಾಣಂತಿ ಮಹಿಳೆಯರ ಮಕ್ಕಳಿಗೆ ಹಾಲುಣಿಸುವಂತ ಒಂದು ಕೇಂದ್ರ ಮಾಡಲಿಲ್ಲ. ನೀವು ಯೋಗ್ಯತೆಗೆ ನೀವು ಹಿಂದೂ ಧರ್ಮದ ರಕ್ಷಣೆ ಭಾಷೆ ಬಗ್ಗೆ ಗಮನ ಇರಲಿ ಸರ್. ಪ್ರಶ್ನೆಯನ್ನ ಹಣ ಕೇಳು. ಅವ್ರು ಸರಿ, ನಿಮ್ಮ ಯೋಗ್ಯತೆಗೂ ಒಳ್ಳೇದಲ್ಲ ಆ ತರ ಪದ ಬಳಸೋದು. ಮೇಡಮ್ ಕೇಳಿ, ಅವ್ರು ಬಿಡಿ. 2012ರಿಂದ ಇವತ್ತು 2025ವರೆಗೂ ಸೌಜನ್ಯ ಅಲ್ಲ, ಪದ್ಮಲತಾ ಅಲ್ಲ, ಕೋಲಾರ ರಕ್ಷಿತ ಆಗಿರ್ಬೋದು, ಕಲಬುರಗಿಯ ಕೇಂದ್ರ ವಿದ್ಯಾಲಯದಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಆಗಿರ್ಬೋದು, ಬೆಂಗಳೂರಿನ ದಯಾನಂದ ಆತ್ಮಹತ್ಯೆ ಆಗಿರ್ಬೋದು, ಇದೆಲ್ಲ ಕೂಡ SFI ಸಂಘಟನೆ ದಿನನಿತ್ಯ ಕೂಡ ಯಾವುದೇ ರಾಜ್ಯದಲ್ಲಿ ಒಬ್ಬ ಹೆಣ್ಣು ಮಗು ಅನ್ಯಾಯ ಎದುರು ಹೋರಾಟ ಮಾಡಿದೀವಿ. ನಿಮ್ಮದೇ ಬಿಜೆಪಿ ಸರ್ಕಾರ ಹಿಂದೆ ಇತ್ತು, ಇವತ್ತು ನಿಮ್ಮದೇ ಬಿಜೆಪಿಯಾಗಿಂದ ಒಂದು ಸಂಘಟನೆ ABP ಸಂಘಟನೆ ಎಲ್ಲಿಯೂ ಕೂಡ ಬೀದಿಗಿಂದ ಹೋರಾಟ ಮಾಡಿಲ್ಲ. ಇದು ನಿಮ್ಮ ಗಮನಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ ನೋಡಿ ಸರ್. ಹೋರಾಟ ಮಾಡಿದ್ದಕ್ಕೆ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಕೂಡ ಅಭಿನಂದನೆ ಅಷ್ಟೇ.